ಕೃಷ್ಣ ಸೇತುವೆ ದುರಸ್ತಿ ಕಾರ್ಯ ಆರಂಭವಾದ ಹಿನ್ನೆಲೆಯಲ್ಲಿ ಮುಂದಿನ ಹಲವು ದಿವಸಗಳ ಕಾಲ ಆ ಭಾಗದಲ್ಲಿ ಸಂಚಾರವನ್ನು ಸ್ಥಗಿತಗೊಳಿಸಲಾಗುತ್ತೆ. ದುರಸ್ತಿ ಕಾರ್ಯದ ಹಿನ್ನೆಲೆಯಲ್ಲಿ 45 ದಿವಸ ಸಂಚಾರ ಸ್ಥಗಿತವಾಗುವುದರಿಂದಾಗಿ ರೈತರಿಗೆ ಸಂಕಷ್ಟ ಅನ್ನೋದು ಎದುರಾಗಿದೆ. ರಾಯಚೂರಿನ ಶಕ್ತಿನಗರದ ಬಳಿ ಇರುವಂಥ ಕೃಷ್ಣ ಸೇತುವೆ ಅದು. ಬೆಳೆದ ಬೆಳೆ ಮಾರುಕಟ್ಟೆಗೆ ತರೋದಕ್ಕೆ ರೈತರು ಹರಸಾಹಸ ಪಡಬೇಕಾಗಿದೆ. ಪರ್ಯಾಯ ವ್ಯವಸ್ಥೆಯ ನಂತರ ದುರಸ್ತಿ ಮಾಡಬೇಕಿತ್ತು ಅನ್ನುವಂಥ ಆಕ್ರೋಶ ಕೂಡ ಎದ್ದಿದೆ. ಕರ್ನಾಟಕ ಮತ್ತು ತೆಲಂಗಾಣ ಗಡಿ ಭಾಗದಲ್ಲಿ ಇರುವಂಥ ಸೇತುವೆ ಅದು. ರಾಯಚೂರು ಮಾರುಕಟ್ಟೆಗೆ ಆ ಭಾಗದ ರೈತರು ತಾವು ಬೆಳೆದಂತಹ ಬೆಳೆಯನ್ನು ತರಬೇಕು ಅಂತ ಹೇಳಿದ್ರೆ ಆ ಕೃಷ್ಣ ಸೇತುವೆ ಮೇಲೆ ಬರಬೇಕಾಗಿತ್ತು. ಇದೀಗ ದುರಸ್ತಿ ಕಾರ್ಯ ಇರೋದ್ರಿಂದಾಗಿ ಮುಂದಿನ 45 ದಿವಸ ಯಾವುದೇ ರೀತಿಯ ಸಂಚಾರ ಇಲ್ದಿರೋದ್ರಿಂದಾಗಿ ಪರ್ಯಾಯ ಮಾರ್ಗವಿಲ್ಲದೆ, ಪರ್ಯಾಯ ಮಾರ್ಗ ಇದ್ರೂ ಕೂಡ ಅದು ದೂರ ಆಗಿರೋದ್ರಿಂದಾಗಿ ಆ ಭಾಗದ ರೈತರು ಈಗ ಒಂದಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಕೃಷ್ಣ ಬ್ರಿಡ್ಜನ್ನು ದುರಸ್ತಿ ಕಾರ್ಯಾಚರಣೆ ನಡೀತಾ ಇದೆ. ಅದನ್ನು ನಮಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಮಾಡಿದರೆ ಚೆನ್ನಾಗಿರ್ತಿತ್ತು. ಆದರೆ ನಮ್ಮ ರೈತರ ಭತ್ತ ವಹಿವಾಟು ಮಾಡಲಿಕ್ಕಾಗಲಿ, ಹೊಲಗಳಿಗೆ ಯಾವುದೇ ಗೊಬ್ಬರ ಆಗಲಿ, ಕೂಲಿ ಕಾರ್ಮಿಕರಾಗಲಿ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಇದ್ದಂಥ ಟ್ರಾನ್ಸ್ಪೋರ್ಟಿಂಗ್ಗೆ ಭಾಳ ತೊಂದರೆ ಆಗ್ತಾಯಿದೆ. ಅದರಿಂದ ಈ ನಡೀತಕ್ಕಂಥ 45 ದಿವಸ ಕಾರ್ಯಾಚರಣೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ 45 ದಿವಸ ಬೇಕಾಗಿಲ್ಲ? ಅದು ಇದ್ದಂಥದ್ದು ಡೇ ಆ್ಯಂಡ್ ನೈಟ್ ಮಾಡಿ ಆದಷ್ಟು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸತಕ್ಕಂಥ ಕಾರ್ಯಾಚರಣೆ ನಡೀಬೇಕಾಗಿದೆ. ಮತ್ತು ನಾವು ಈಗ ಇದೇ ರೀತಿ ಇದ್ದರೆ ನಮಗೆ ಈ ಕಡೆ ಹೋಗ್ಬೇಕಾದ್ರೆ ಗದ್ವಾಲ್ ಬ್ರಿಡ್ಜ್ ಮೇಲೆ ಬರಬೇಕು, ಈ ಸೈಡ್ ಹೋಗ್ಬೇಕಾದ್ರೆ ಮುಂದೆ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, ಜಿಟಿಪಿಎಲ್ ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.